ರೋಟರಿ ಸಂಸ್ಥೆಯು ಕರ್ನಾಟಕ ಬ್ಯಾಂಕ್ ಸಹಯೋಗದಲ್ಲಿ ಕೆಲವು ವರ್ಷಗಳ ಹಿಂದೆ ಪಟ್ಟಣದಲ್ಲಿ ಅಳವಡಿಸಲಾಗಿದ್ದ ಬೀದಿ ದೀಪಗಳ ದುರಸ್ತಿ ಕಾರ್ಯವನ್ನು ಕೈಗೊಂಡಿದೆ. ಹೊರನಾಡಿನ ರಾಜಲಕ್ಷ್ಮಿ ಜೋಶಿ ರೋಟರಿ ಅಧ್ಯಕ್ಷರಾಗಿದ್ದಾಗ 50 ಸೌರ ಬೀದಿ ದೀಪಗಳನ್ನು ಕಳಸ ಪಟ್ಟಣದುದ್ದಕ್ಕೂ ಅಳವಡಿಸಲಾಗಿತ್ತು. ಆದರೆ ಅವುಗಳ ಬ್ಯಾಟರಿ ಮತ್ತು ಅಗತ್ಯ ಸಲಕರಣೆಗಳು ಕೆಟ್ಟು ಬೀದಿ ದೀಪ ಕೆಲಸ ಮಾಡುವುದನ್ನು ನಿಲ್ಲಿಸಿತ್ತು. ಇದೀಗ ಕಳಸ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಬೀದಿ ದೀಪಗಳನ್ನು ರೋಟರಿ ಸಂಸ್ಥೆ ದುರಸ್ತಿ ಮಾಡುತ್ತಿದೆ ಎಂದು ರೋಟರಿ ಅಧ್ಯಕ್ಷೆ ಸಾವಿತ್ರಿ ಜೋಶಿ ಹೇಳಿದರು. ರೋಟರಿ ಸಂಸ್ಥೆಯು ತಾಲ್ಲೂಕಿನಲ್ಲಿ ಇನ್ನಷ್ಟು ಉತ್ತಮ ಕೆಲಸಗಳನ್ನು ಮಾಡಲಿದೆ ಎಂದು ಅವರು ಹೇಳಿದರು. ಕಳಸ ಪಂಚಾಯಿತಿ ಅಧ್ಯಕ್ಷೆ ಉಷಾ ವಿಶ್ವನಾಥ್, ಉಪಾಧ್ಯಕ್ಷ ರಂಗನಾಥ್, ಸದಸ್ಯರಾದ ಕಾರ್ತಿಕ ಶಾಸ್ತ್ರಿ, ವೀರೇಂದ್ರ, ರೋಟರಿ ಪದಾಧಿಕಾರಿ ಫಣೇಶ್, ಗಿರಿಜಾ ಶಂಕರ ಜೋಶಿ, ರಿತೇಶ್, ಮಹೇಂದ್ರ, ಪ್ರಸನ್ನ ಹೆಬ್ಬಾರ್, ಸಂದೀಪ್, ಭಾಸ್ಕರ್ ಮತ್ತಿತರರು ಭಾಗವಹಿಸಿದ್ದರು. ಹಾಗೆ ನಮ್ಮ ರೋಟರಿ ಕ್ಲಬ್ ಇದೇ ತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಕಳಸದಲ್ಲಿ. ನೀವು ಎಲ್ಲಾ ಕಡೆ ನೋಡಿರ್ಬೋದು. ಇದೇ ರೀತಿ ಮುಂದೆ ಸಹಕಾರ ಕೊಡ್ತಾ ಹೋದ್ರೆ ತುಂಬಾ ಸಮಾಜಕ್ಕೆ ಕೊಡುಗೆಗಳನ್ನ ಕೊಡ್ತೀವಿ. ಮುಂದಿನ ವರ್ಷ ಇದು 25ನೇ ವರ್ಷಕ್ಕೆ ಕಾಲ ಇಡ್ತಾ ಇದೆ ರೋಟರಿ. ಪ್ರಭಾಕರ್ ಗೌಡ್ರು ಪ್ರೆಸಿಡೆಂಟ್ ಆಗ್ತಾ ಇದ್ದಾರೆ. ಇದೇ ರೀತಿ ತಮ್ಮೆಲ್ಲರ ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ನಾಗರಿಕರು ಇರ್ಬೋದು, ರೋಟರಿ ಸದಸ್ಯರು, ಹಾಗೆ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರು ಎಲ್ಲರೂ ನಮಗೆ ಸಹಕಾರ ಇದೇ ರೀತಿ ಇನ್ನೂ ಹೆಚ್ಚಿನದಾಗಿ ಸಮಾಜಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲ ದೀಪಗಳು ಚೆನ್ನಾಗಿ ಉಳಿದ್ರೆ ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನ ಆಗುತ್ತೆ ಅಂತ ಹೇಳಿ ನನ್ನ ಹಿನ್ನೆಲೆಯಲ್ಲಿ ರೋಟರಿ ಕ್ಲಬ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಪಂಚಾಯತಿಯವರಿಗೆ, ಎಲ್ಲ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಮ್ಮ ಕೆಲಸ ನಿಮ್ಗೆ ಹಿಡಿಸಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ